ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಭಾರತೀಯ ಅಂಚೆ ಇಲಾಖೆ ಅಂದರೆ ಇಂಡಿಯಾ ಪೋಸ್ಟ್ ಅಂತ ನಾವೇನು ಕರಿತೀವೋ ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನು ನೀಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದೇಶಾದ್ಯಂತ ಖಾಲಿರ್ತಕ್ಕಂತಹ ಬರೋಬ್ಬರಿ 44,728 ಹುದ್ದೆಗಳ ಒಂದು ಭರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದು ಕೂಡ ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ 2024. ಸ್ನೇಹಿತರೆ, ಈ ಒಂದು GDS ಅಂದ್ರೆ ಏನು? ಸ್ನೇಹಿತರೆ, GDS ಅಂತಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತೇಳಿ ಇದು ಅಂಚೆ ಇಲಾಖೆಯಲ್ಲಿರ್ತಕ್ಕಂತಹ ಒಂದು ಹುದ್ದೆಗಳು. ಓಕೆ, ಅದರಲ್ಲಿ ಗ್ರಾಮೀಣ ಡಾಕ್ ಸೇವಕ್ ಅಂತಿದೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಿದೆ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿವೆ. ಅಂದ್ರೆ ಗ್ರಾಮೀಣ ಡಾಕ್ ಸೇವಕು ಅಂದ್ರೆ ನಾವು GDS ಅಂತ ನಾವೇನು ಕರಿತೀವಿ ಅದರಲ್ಲೂ ಕೂಡ ಗ್ರಾಮೀಣ ಡಾಕ್ ಸೇವಕ್ ಅಂತ ಕರಿತೀವಿ. ಆಮೇಲೆ BPM ಅಂತ ಕರಿತೀವಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ. ಅದೇ ರೀತಿ ABPM ಅಂತಂದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಈ ಒಂದು ಹುದ್ದೆಗಳಿಗೆ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ಕೇವಲ SSLC ಪಾಸ್ ಆಗಿದ್ರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀನಿ ಅಂತಂದ್ರೆ ಅರ್ಜಿಯನ್ನ ಆಗಸ್ಟ್ 5, 2024 ಒಳಗಡೆ ನೀವು ಸಲ್ಲಿಸಬೇಕು. ಅರ್ಜಿ ಪ್ರಾರಂಭದ ದಿನಾಂಕ ಜುಲೈ 15 ಆಗಿರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀನಿ ಅಂತಂದ್ರೆ ಯಾವ ರಾಜ್ಯದಲ್ಲಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು? ಹಾಗಾದ್ರೆ ಈ ಒಂದು ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ABPM ಅಂತ ನಾವೇನು ಕರಿತೀವಿ ಅಂದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ ಏನಾದರೂ ಒಂದು ವಿದ್ಯಾರ್ಥಿ ಇದೆಯಾ, ವಯಸ್ಸಿನಲ್ಲಿ ಏನಾದರೂ ಒಂದು ಮಿತಿ ಇದೆಯಾ, ಆಮೇಲೆ ಅಪ್ಲಿಕೇಶನ್ ಫೀ ಏನು, ಪ್ರತಿಯೊಂದು ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕೂಡ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಒಟ್ಟು ಕರ್ನಾಟಕ, ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ದೆಹಲಿ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಜಾರ್ಖಂಡ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಈಶಾನ್ಯ, ಒಡಿಶಾ, ಪಂಜಾಬ್, ರಾಜಸ್ಥಾನ್, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ, ಉತ್ತರಾಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಈ ಒಂದು ಹುದ್ದೆಗೆ ನೇಮಕಾತಿಯನ್ನು ಆಯಾ ರಾಜ್ಯಗಳು ಮಾಡಿಕೊಳ್ಳುತ್ತೆ. ಇನ್ನು ಈ ಒಂದು ಹುದ್ದೆಗೆ ಯಾವ ಒಂದು ಎಜುಕೇಶನ್ ಆಗಿರ್ಬೇಕು, ಕಂಪ್ಲೀಟ್ ಆಗಿರಬೇಕು, ಅಂದ್ರೆ ವಿದ್ಯಾರ್ಥಿ ಎಷ್ಟು ಇರಬೇಕು ಅನ್ನೋದನ್ನ ಮತ್ತು ವಯೋಮಿತಿಯನ್ನು ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅಂದ್ರೆ BPM ಆಗಿರ್ಬೋದು ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ ಮತ್ತು ಡಾಕ್ ಸೇವಕ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ಭಾರತದ ಯಾವುದೇ ಶಿಕ್ಷಣ ಮಂಡಳಿ ನಡೆಸುವ 10ನೇ ತರಗತಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಸ್ಟಡಿ ನೀವು ಮಾಡಿರಬೇಕು. ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನು ನೀವು ಕಡ್ಡಾಯವಾಗಿ ಓದಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 40 ವರ್ಷ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಏಜು 40 ಇಯರ್. ಇನ್ನು ಮೀಸಲಾತಿಗೆ ಅನುಗುಣವಾಗಿ ಈ ಒಂದು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೂಡ ನೀವು ನೋಡಬಹುದು. ಇನ್ನು ಅದರಂತೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ಸಾಮಾನ್ಯ ಮತ್ತು OBC ವಿಭಾಗದ ಅಭ್ಯರ್ಥಿಗಳು 100 ರೂಪಾಯಿಯನ್ನ ಅರ್ಜಿ ಶುಲ್ಕವಾಗಿ ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿ SC ಮತ್ತು ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಅವರು ಫ್ರೀ ಆಫ್ ಕಾಸ್ಟ್ ನಲ್ಲಿ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಯಾಕಂದ್ರೆ ಈ ಒಂದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಚೆ ಇಲಾಖೆ ಇರೋದ್ರಿಂದ ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ, ಲೇಡೀಸ್ ಆಗಿದ್ರೆ ಫ್ರೀ ಆಫ್ ಕಾಸ್ಟ್ ನಲ್ಲಿ, SC ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಈ ನೌಕರಿಯನ್ನ ಪಡ್ಕೋಬಹುದು. ಇನ್ನು ಆಯ್ಕೆಯನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ, 10ನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಯಾವುದೇ ಒಂದು ಇಂಟರ್ವ್ಯೂ ಇರೋದಿಲ್ಲ, ಆಮೇಲೆ ನೀವು ಯಾವುದೇ ಒಂದು ರಿಟರ್ನ್ ಟೆಸ್ಟ್ ಅನ್ನ ಕೊಡುವುದಿರುವುದಿಲ್ಲ. ಕೇವಲ ನೀವು SSLC ಅಲ್ಲಿ ಪಡೆದಿರ್ತಕ್ಕಂತಹ ಮೆರಿಟ್ ಅಂದ್ರೆ
ಮಾರ್ಕ್ಸ್ಗಳ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಈ ಒಂದು ಹುದ್ದೆಗೆ ನೀವೇನಾದರೂ ಆಯ್ಕೆ ಆದರೆ ಅಂದರೆ BPM, ABPM ಮತ್ತು ಡಾಕ್ ಸೇವಕ ಹುದ್ದೆಗಳಿಗೆ ನೀವೇನಾದರೂ ಆಯ್ಕೆ ಆದರೆ ನೀವು ಹುದ್ದೆಗಳಿಗೆ ಅನುಗುಣವಾಗಿ 10,000 ರೂಪಾಯಿಯಿಂದ ನೀವು 29,300 ರೂಪಾಯಿವರೆಗೆ ಮಾಸಿಕ ವೇತನವನ್ನು ನೀವು ಪಡ್ಕೋಬಹುದು. ಸ್ನೇಹಿತರೆ, ಹಾಗಾದರೆ ಈ ಒಂದು ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ ಅನ್ನ ಒಂದು ಅಧಿಕೃತ ಒಂದು ಮಾಹಿತಿಯನ್ನು ನೀವು ನೋಡೋದಾದ್ರೆ, ಗ್ರಾಮೀಣ ಡಾಕ್ ಸೇವಕ್ ಮತ್ತು BPM ಮತ್ತು ABPM ಹುದ್ದೆಗಳಿಗೆ ನೀವೇನೋ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನ ನೀವು ಮೊದಲು ತಿಳ್ಕೋಬೇಕು. ಸ್ನೇಹಿತರೆ, ಇದು ಇಂಗ್ಲಿಷ್ನಲ್ಲಿ ಇರೋದ್ರಿಂದ, ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಬಳಕೆ ಇರೋದ್ರಿಂದ ಈ ಒಂದು ಆರ್ಡರ್ ನ್ಯೂ ದೆಹಲಿಯಿಂದ ಬಂದಿರೋದ್ರಿಂದ ನೀವು ಇಂಗ್ಲಿಷ್ನನ್ನ ಕಂಪಲ್ಸರಿ ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ನೀವು ತಿಳ್ಕೊಂಡಿರಬೇಕು. ಸ್ನೇಹಿತರೆ, ಇದೊಂದು ಗ್ರಾಮೀಣ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಅಂತೇಳಿ ಜುಲೈ 2024, ಅದು ಕೂಡ 12ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ಆಗಿದೆ. ಈ ಒಂದು ನೋಟಿಫಿಕೇಶನ್ ಪ್ರಕಾರ ನೀವು BPM, ABPM ಮತ್ತು ಡಾಕ್ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅನ್ನ ನೀವು ಸಲ್ಲಿಸುವ ಒಂದು ದಿನಾಂಕ ಅಂದ್ರೆ ಯಾವ ದಿನಾಂಕದಂದು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅಂತಂದ್ರೆ 15/7/2024ರಿಂದ 5/8/2024 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಒಂದ್ ವೇಳೆ ನೀವು ಏನಾದರೂ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ಎಡಿಟ್ ಮಾಡ್ತೀನಿ ಅಥವಾ ಕರೆಕ್ಷನ್ ಮಾಡ್ತೀನಿ ಅಂದ್ರೆ ಅಂತ ಒಂದು ವಿಂಡೋ ಕೂಡ 6/8/2024ರಿಂದ 8/8/2024 ಈ ಒಂದು ವಿಂಡೋ ಕರೆಕ್ಷನ್ ಅಥವಾ ಎಡಿಟ್ ವಿಂಡೋ ಓಪನ್ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಮಾಡಿಫೈ ಮಾಡ್ಕೋಬಹುದು. ಇನ್ನು ಸ್ನೇಹಿತರೆ, ಕೆಲವೊಂದಿಷ್ಟು ಸರ್ವಿಸ್ ಕಂಡೀಷನ್ಸ್ ಇರುತ್ತೆ. ಅದು ಕೂಡ BPM ಮತ್ತು ABPM ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರು ತಮ್ಮ ಜಾಬ್ ಪ್ರೊಫೈಲ್ ಅನ್ನ ನೀವು ಮೊದಲು ತಿಳ್ಕೋಬೇಕಾಗುತ್ತೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೆ ಏನು ಅನ್ನೋದು ನೀವು ಮೊದಲು ತಿಳ್ಕೋಬೇಕಾದ್ರೆ ಸ್ನೇಹಿತರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದ್ರೆ ಹಳ್ಳಿಗಳಲ್ಲಿರ್ತಕ್ಕಂತಹ ಪೋಸ್ಟ್ ಆಫೀಸು. ಉದಾಹರಣೆ, ಯಾವುದೋ ಒಂದು ವಿಲೇಜ್ ಇದೆ ಅಂತ ತಿಳ್ಕೊರಿ, ಆ ಒಂದು ವಿಲೇಜ್ ಅಲ್ಲಿ ಇರ್ತಕ್ಕಂತಹ ಒಂದು ಪೋಸ್ಟ್ ಆಫೀಸು ಅದು ಬ್ರಾಂಚ್ ಪೋಸ್ಟ್ ಆಫೀಸು. ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇವರು ಏನ್ ಮಾಡ್ಬೇಕಾಗತ್ತೆ, ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ನಾವೇನು ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಆ ಬ್ರಾಂಚ್ ಪೋಸ್ಟ್ ಆಫೀಸ್ನಲ್ಲಿ ಈ ವ್ಯಕ್ತಿ BPM ಆದವರು ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ದಿನದ ಎಲ್ಲ ವ್ಯವಹಾರವನ್ನ ಅವರು ಮಾಡಬೇಕಾಗತ್ತೆ. ಜೊತೆಗೆ ಡಿಪಾರ್ಟ್ಮೆಂಟ್ಲಿಂದ ಏನಾದರೂ ವರ್ಕ್ಗಳನ್ನ ಅಸೈನ್ ಮಾಡಿದ್ರು ಕೂಡ ಅದನ್ನ ನೀವು ಡೈಲಿ ಬೇಸಿಸ್ ವರ್ಕ್ ಅನ್ನ ನೀವು ಮಾಡಬೇಕಾಗತ್ತೆ. ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ಆಫ್ ಬ್ರಾಂಚ್ ಪೋಸ್ಟ್ ಆಫೀಸ್. ಓಕೆ, ಡೈಲಿ ಬೇಸಿಸ್ ಏನೈತಿ, ಏನು ಪೋಸ್ಟ್ ಆಫೀಸ್ ಕೆಲಸ ಇದೆ ಅದನ್ನ ನೀವು ಡೈಲಿ ಬೇಸಿಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತಿದೆ, ಅದು ಕೂಡ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಹೀಗಾಗಿ ಅಲ್ಲಿ ಕೂಡ ಕೆಲವೊಂದಷ್ಟು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಅನ್ನು ಕೂಡ ನೀವು ಸೇಮ್ ವರ್ಕಿಂಗ್ ಅವರ್ದಲ್ಲಿ ನೀವು ಮಾಡಬೇಕಾಗುತ್ತೆ. ಕೇವಲ ಇದು 5 ತಾಸಿನ ಕೆಲಸ ಅಥವಾ 4 ತಾಸಿನ ಕೆಲಸ ಮಾತ್ರ ಇರುತ್ತೆ. ಅದೇ ರೀತಿ ABPM ಆದರು ಇವರು ಕೂಡ ಒಂದು ವಿಲೇಜ್ ಅಂತ ನಾವೇನು ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಏನು ಕರಿತೀವೋ ಆ ಬ್ರಾಂಚ್ ಪೋಸ್ಟ್ ಆಫೀಸಿನಲ್ಲಿ ಯಾರು BPM ಇರ್ತಾರೆ ಅವ್ರಿಗೆ ಇವರು ಅಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಆರ್ಟಿಕಲ್ ಅಂದ್ರೆ ಡೆಲಿವರಿ ಮಾಡೋದು, ಸ್ಪೀಡ್ ಪೋಸ್ಟ್ ಇರ್ಬೋದು, ರಿಜಿಸ್ಟರ್ ಇರ್ಬೋದು, ಎಲ್ಲ ಲೆಟರ್ಗಳನ್ನ ಪಾರ್ಸಲ್ ಇರ್ಬೋದು, ಅವೆಲ್ಲ ಲೆಟರ್ಗಳನ್ನ ABPM ಅವರು ಡೆಲಿವರಿ ಮಾಡಬೇಕಾಗತ್ತೆ ಕಸ್ಟಮರ್ಗೆ. ಇವರು ಕೂಡ BPM ಆದವರಿಗೆ ಸಹಾಯವನ್ನ ಮಾಡಬೇಕಾಗತ್ತೆ. ಅಂದ್ರೆ ಪೋಸ್ಟಲ್ ಕೆಲಸದಲ್ಲಿ ಅವರು ಸ್ಟಾಂಪ್ ಸೇಲ್ ಮಾಡೋದಾಗಿರ್ಬೋದು, ಸ್ಟೇಷನರಿ ಅಂತ ಇರುತ್ತೆ ಅವನ್ ಸೇಲ್ ಮಾಡೋದಾಗಿರ್ಬೋದು, ಕನ್ವೆನ್ಸ್ ಅಂಡ್ ಡೆಲಿವರಿ ಆಫ್ ಮೇಲ್ಗಳನ್ನ ಡೆಲಿವರಿ ಮಾಡೋದಾಗಿರ್ಬೋದು, ಆಮೇಲೆ ಬ್ಯಾಗ್ಸ್ ಅನ್ನ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಆಮೇಲೆ ಡಿಪಾಸಿಟ್ ಪೇಮೆಂಟ್ಸ್ ಏನೇ ಟ್ರಾನ್ಸಾಕ್ಷನ್ ಅಸೈನ್ ಬೈ ದ ಡಿಪಾರ್ಟ್ಮೆಂಟ್ ಅವೆಲ್ಲ ಕೆಲಸಗಳನ್ನ ಮಾಡಬೇಕಾಗತ್ತೆ. ಇನ್ನು ಡಾಕ್ ಸೇವಕ್ ಅಂತಂದ್ರೆ ಇವರು ಹಳ್ಳಿಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಲ್ಲ, ಇವರು ಸಬ್ ಆಫೀಸ್ ಅಂತೇಳಿ ಇರುತ್ತೆ. ಆ ಸಬ್ ಆಫೀಸ್ ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ಬ್ರಾಂಚ್ ಆಫೀಸು ವಿಲೇಜ್ ಲೆವೆಲ್ ಇರುತ್ತೆ, ಇದು ಸಬ್ ಆಫೀಸ್ ನಲ್ಲಿ ವರ್ಕ್ ಮಾಡುವಂತ ಒಂದು GDS ಎಂಪ್ಲಾಯಿ ಅವರಿಗೆ ಡಾಕ್ ಸೇವಕ್ ಅಂತ ಕರಿತೀವಿ. ಅವ್ರದ್ದು ಕೂಡ ಸೇಮ್ ಪ್ರೊಫೈಲ್, ಜಾಬ್ ಪ್ರೊಫೈಲ್. ಅಂದ್ರೆ ಇವರು ಸಬ್ ಆಫೀಸ್ ನಲ್ಲಿ ಇರ್ತಕ್ಕಂತ ಸಬ್ ಪೋಸ್ಟ್ ಮಾಸ್ಟರ್ ಏನು ಅವ್ರಿಗೆ ಅಸೈನ್ ಮಾಡ್ತಾರೆ ಅದನ್ನ ಇವರು ಮಾಡಬೇಕಾಗತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ನಿಮ್ಮ ಸ್ಯಾಲರಿ ಎಷ್ಟು ಇರುತ್ತೆ. BPM ಆದವರಿಗೆ
12,000 ರೂಪಾಯಿಯಿಂದ 29,380ರವರೆಗೆ ಈ ಒಂದು BPM ಹುದ್ದೆಗೆ ಸ್ಯಾಲರಿಯನ್ನು ಪಡ್ಕೋಬಹುದು ತಿಂಗಳಿಗೆ. ಅದೇ ರೀತಿ BPM ಹುದ್ದೆಗೆ ಮತ್ತು ಡಾಕ್ ಸೇವಕ್ ಹುದ್ದೆಗೆ 10,000 ರೂಪಾಯಿಯಿಂದ 24,470 ರೂಪಾಯಿ ಹಣವನ್ನ ಈ ಒಂದು ಹುದ್ದೆಗೆ ಮಂತ್ಲಿ ಪಗಾರಾಗಿ ಪಡ್ಕೋಬಹುದು. ಇದಕ್ಕೆ DA ಮತ್ತು DA ಎಕ್ಸ್ಟ್ರಾ ಆಗಿರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಅಲವನ್ಸಸ್ಗಳು ಸಪರೇಟ್ ಆಗಿ ಇದಕ್ಕೆ ಆ್ಯಡ್ ಆಗುತ್ತೆ. ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತಂದ್ರೆ ಏಜ್ ಲಿಮಿಟ್ ಅನ್ನು ನಾವು ನೋಡೋದಾದ್ರೆ ಮಿನಿಮಮ್ ಏಜು 18 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ 40 ಇಯರ್ಸ್ ಇರಬೇಕು. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅದು ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದ್ರೆ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ಏಜ್ನಲ್ಲಿ ಸಡಿಲಿಕೆ ಇದೆ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ, EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ರಿಲ್ಯಾಕ್ಸೇಷನ್ ಇರುವುದಿಲ್ಲ. ಇನ್ನು ಪರ್ಸನ್ಸ್ ವಿತ್ ಡಿಸೆಬಿಲಿಟಿ PWD ಅಂತ ನಾವೇನು ಕರಿತೀವಿ 10 ವರ್ಷಗಳ ಒಂದು ಸಡಿಲಿಕೆ ವಯೋಮಿತಿಯಲ್ಲಿ. ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಅಂದ್ರೆ PWD ಪ್ಲಸ್ ಅವರು OBC ಆಗಿದ್ರೆ ಅವರು ಕೂಡ 13 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಒಂದು ವೇಳೆ ಅವರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ರು, ಅವರು SC ST ಆಗಿದ್ರೆ 15 ವರ್ಷಗಳ ಒಂದು ವಯೋಮಿತಿಯಲ್ಲಿ ಅವರಿಗೆ ಸಡಿಲಿಕೆಯನ್ನ ನೀಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಅಂಶ ಏನಪ್ಪಾ ಅಂತಂದ್ರೆ ಯಾರು BPM ಮತ್ತು ABPM ಆಗಿರ್ತಾರೆ ಅವರು ಯಾವ ಒಂದು ವಿಲೇಜ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತಹ ವಿಲೇಜ್ ನಲ್ಲಿ ಅವರು ಮನೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು BPM ABPM ಮತ್ತು ಡಾಕ್ ಸೇವಕ ಹುದ್ದೆಗೆ ನೀವು ಏನಾದರೂ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂದ್ರೆ SSLC ಅನ್ನ ನೀವು ಪಾಸ್ ಮಾಡ್ಕೊಂಡಿರ್ಬೇಕು. ಅದರಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಅನ್ನು ನೀವು ಪಾಸ್ ಮಾಡಿರ್ಬೇಕು. ಇನ್ನು ಅದರ್ ಕ್ವಾಲಿಫಿಕೇಶನ್ಸ್ ಅನ್ನ ನೀವು ನೋಡೋದಾದ್ರೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಜೊತೆಗೆ ಸೈಕಲ್ ಅನ್ನ ನೀವು ಹೊಡಿತಿರ್ಬೇಕು, ಅಂದ್ರೆ ಸೈಕಲ್ ಅನ್ನ ನೀವು ರನ್ ಮಾಡ್ತಿರ್ಬೇಕು, ಜೊತೆಗೆ ಅಡೆಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಇದು ಕೂಡ ಒಂದು ಅದರ್ ಕ್ವಾಲಿಫಿಕೇಶನ್ ಅಲ್ಲಿ ಬರುತ್ತೆ. ಈ ಒಂದು ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇದು ಎಂಟೈರ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್. ಇದನ್ನ ನೋಟಿಫಿಕೇಶನ್ ನೀವು ಕ್ಲಿಯರ್ ಆಗಿ ಓದ್ಕೊಂಡ ನಂತರ ಮಾತ್ರ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 36 ಪೇಜ್ ಇದೆ. ಈ ಒಂದು 36 ಪೇಜನ್ನು ನೀವು ಕ್ಲಿಯರ್ ಆಗಿ ಮೊದಲು ಓದ್ಕೊಂಡ ನಂತರ ನೀವು ಈ ಒಂದು ಹುದ್ದೆಗೆ, ಅಂದ್ರೆ ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಮಾಡಿದ್ರೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಫಿಸಿಕಲ್ ವೆರಿಫಿಕೇಶನ್ ಯಾವ ತರ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ತರ ಇರುತ್ತೆ ಅನ್ನೋದನ್ನು ಕೂಡ, ಆಮೇಲೆ ಕೆಳಗಡೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಇಲ್ಲಿ ಪ್ರತಿಯೊಂದು ನೀವು ನೋಡ್ಕೋಬಹುದು. ಆಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತಿದೆ, ಇದನ್ನು ಕೂಡ ನೀವು ತಿಳ್ಕೋಬಹುದು. ಪ್ರತಿಯೊಂದು ಅನೇಜರ್ ಒನ್ ಇವೆಲ್ಲ ನೋಡ್ರಿ, ಪ್ರತಿಯೊಂದು ಫಾರ್ಮ್ ಯಾವ ತರ ನೀವು ಅಪ್ಲಿಕೇಶನ್ ಅನ್ನ ತುಂಬಬೇಕಾದ್ರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ನೀವು ಇದನ್ನು ಕ್ಲಿಯರ್ ಆಗಿ ಓದ್ಬಿಟ್ಟು ಆಮೇಲೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು.